ಕ್ವೀನ್ವಾ ಉಪ್ಮಾ. ಇವತ್ತು ಕೀನ್ವಾ ಉಪ್ಮಾ ಮಾಡ್ತಾ ಇದ್ದೀವಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ 1 ಕಪ್ ಕೀನ್ವಾ, 1 ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು, ಒಂದು ಸ್ವಲ್ಪ ಸೀಮೆ ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಕರಿಬೇವು. ಈಗ ಬಾಣಲಿಗೆ ಒಂದು ಸೌಟ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀವಿ. ಈಗ ಇದು ಕಾದಿದೆ. ಇದು ಕಾದಿರೋದಕ್ಕೆ ಹಸಿಮೆಣಸಿನ್ಕಾಯಿ, ಇದಕ್ಕೆ ಕರಿಬೇವು ಎಷ್ಟು ಹಾಕ್ಕೊತಿದ್ದೀನಿ. ಇವಾಗ ಈ ಹೆಚ್ಕೊಂಡಿರೋ ತರಕಾರಿಗಳನ್ನೆಲ್ಲ ಸೇರಿಸ್ಕೊತಿದ್ದೀನಿ. ಇದಕ್ಕೆ ಕ್ಲೀನಾಗಿ ಬೆಂದಿದೆ ಅಂದರೆ ನಾವು ನೆನೆಸಿದ ಮೇಲೆ 2-3 ಸತಿ ಕೀನ್ವಾನ ತೊಳ್ಕೊಂಡು ಬೇಯಕ್ಕಿಡಬೇಕು. ಈ ಕೀನ್ವಾದಲ್ಲಿ ತುಂಬ ಬ್ಲಡ್ ಇಂಪ್ರೂವ್ ಆಗುತ್ತೆ ಇದು ತಿನ್ನೋದ್ರಿಂದ, ಮತ್ತು ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಮತ್ತು ಇದರಲ್ಲಿ ಗ್ಲೂಟಿನ್ ಫ್ರೀ ಇರುತ್ತೆ. ಈಗ ತರಕಾರಿ ಇದು ಪೂರ್ತಿ ಮಗ್ಗಿದೆ. ಇದಕ್ಕೆ ಶುಂಠಿ ಸೇರಿಸಿದ್ದೀನಿ. ಸ್ವಲ್ಪ ಶುಂಠಿ ಬಿಸಿ ಆದಮೇಲೆ ಉಪ್ಪು ಹಾಕ್ಕೊಂಡು ಈಗಿದು ಆಗಿದೆ. ಇದು ತರಕಾರಿ ಮಗ್ಗಿರೋದಾಗಿದೆ. ಇದಕ್ಕೆ ಕೀನ್ವಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೀನ್ವಾ ಉಪ್ಮಾ ರೆಡಿಯಾಗಿದೆ. ಇದನ್ನು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕೈಗೆ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ರುಚಿಗೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೀನ್ವಾ ಉಪ್ಮಾ ರೆಡಿಯಾಗಿದೆ. ಈಗ ಕೀನ್ವಾ ಉಪ್ಮಾ ರೆಡಿಯಾಗಿದೆ.